ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿಗೆ ಪಂಚಾಯಿತಿಯಿಂದ ಹಿಡಿದು ಡೆಲ್ಲಿಯವರೆಗೂ ಫ್ಯಾನ್ಸ್ ಗಳಿದ್ದಾರೆ. ಬಿಬಿ ಗೆದ್ದ ಗಿಲ್ಲಿಗೆ ಡೆಲ್ಲಿ ಮಿನಿಸ್ಟರ್ನಿಂದ ಅಭಿನಂದನೆ. ಮಂಡ್ಯದ ಮಣ್ಣಿನ ಮಗನ ಸಾಧನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ರನ್ನ ಗೆದ್ದ ಗಿಲ್ಲಿಗೆ ಡೆಲ್ಲಿ ಮಿನಿಸ್ಟರ್ನಿಂದ ಅಭಿನಂದನೆ. ಮಂಡ್ಯದ ಮಣ್ಣಿನ ಮಗನ ಸಾಧನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸಿದ ಎಚ್.ಡಿ. ಕುಮಾರಸ್ವಾಮಿ. ಗಿಲ್ಲಿ ಫೋಟೋ ಸಮೇತ ಟ್ವೀಟ್ ಮಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರ ಮನ ಗೆದ್ದ ಗಿಲ್ಲಿಗೆ ಹೃದಯ ತುಂಬಿದ ಅಭಿನಂದನೆ, ಹೆಚ್ಚಿನ ಕೀರ್ತಿ ಮತ್ತು ಹೆಸರು ಬರಲಿ ಎಂದು ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಗಿಲ್ಲಿ ಗೆಲುವಿಗೆ ಪಂಚಾಯಿತಿಯಿಂದ ಹಿಡಿದು ದೆಹಲಿಯವರೆಗೂ ಕೂಡ ಫ್ಯಾನ್ಸ್ಗಳು ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಬರಹ. ಆವೃತ್ತಿಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿರುವ ಮಂಡ್ಯ ಲೋಕಸಭೆ ಕ್ಷೇತ್ರದ ಮಳವಳ್ಳಿಯ ಅಪ್ಪಟ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟನಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರೆಲ್ಲರ ಮನಗೆದ್ದಿರುವ ಅವರಿಗೂ ಇನ್ನೂ ಹೆಚ್ಚಿನ ಕೀರ್ತಿ ಮತ್ತು ಹೆಸರು ಬರಲಿ ಎಂದು ಶುಭ ಹಾರೈಸುತ್ತೇನೆ. ಹಾಗೆಯೇ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕುಮಾರಿ ರಕ್ಷಿತಾ ಶೆಟ್ಟಿ ಅವರಿಗೂ ಅಭಿನಂದನೆಗಳು ಅಂತ ಹೇಳಿ ಟ್ವೀಟ್ ಮಾಡಿದ್ದು ಯಾರು? ರಾಜ್ಯದ ಯಾವುದೋ ಒಬ್ಬ ಶಾಸಕರಲ್ಲ, ಬದಲಾಗಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಧಿಕೃತವಾಗಿ ತನ್ನ ಟ್ವಿಟರ್ ಖಾತೆ ಮತ್ತು ಫೇಸ್ಬುಕ್ ಖಾತೆಗಳಲ್ಲಿ ಗಿಲ್ಲಿಯ ಫೋಟೋ ಸಮೇತ ಅಭಿನಂದನೆಗಳ ಸಾಲುಗಳನ್ನು ಹಂಚಿಕೊಂಡಿದ್ದಾರೆ. ಯಾವುದೋ ಒಂದು ಖಾಸಗಿ ರಿಯಾಲಿಟಿ ಶೋ, ಆ ರಿಯಾಲಿಟಿ ಶೋ ಮನೆಯೊಳಗೆ ಒಂದಷ್ಟು ದಿವಸಗಳ ಕಾಲ ಅವರನ್ನು ಇಡಲಾಗುತ್ತೆ, ಅವರಿಗೊಂದಷ್ಟು ಟಾಸ್ಕ್ಗಳನ್ನು ಕೊಡಲಾಗುತ್ತೆ. ಆ ಟಾಸ್ಕ್ ಮುಖೇನ ಪರದೆಯ ಮುಂದೆ ಕನ್ನಡಿಗರನ್ನ ಮನರಂಜಿಸುವ ತಾಕತ್ತು ಮತ್ತು ಗುಡ್ ಪರ್ಫಾರ್ಮರ್ ಯಾರು ಅನ್ನುವುದನ್ನ ಆಯೋಜಕರು ತೀರ್ಮಾನ ಮಾಡ್ತಾರೆ. ಅದರಂತೆ ವಿನ್ನರ್ ಆಗಿ ಹೊರಹೊಮ್ಮುತ್ತಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಗಿಲ್ಲಿ ಒಬ್ಬ ಅಪ್ಪಟ ಕನ್ನಡಿಗ ಮತ್ತು ಮಂಡ್ಯದ ರೈತ ಕುಟುಂಬದಿಂದ ಬಂದವರು ಅನ್ನುವ ಕಾರಣಕ್ಕೆ ಅನೇಕ ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, ಫ್ರೀಡಂ ಟಿವಿ ಕಡೆಯಿಂದಲೂ ಕೂಡ ಸೀಸನ್ 12ರ ಗೆಲುವು ಸಾಧಿಸಿರುವ ಗಿಲ್ಲಿಗೂ ಮತ್ತು 2ನೇ ಸ್ಥಾನ ಪಡೆದುಕೊಂಡಿರುವ ಕರಾವಳಿಯ ಕುಮಾರಿ ರಕ್ಷಿತಾಗೂ ಅಭಿನಂದನೆಗಳನ್ನು ನಾವು ಕೂಡ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಗಿಲ್ಲಿ ಫೋಟೋ ಸಮೇತ ಕೇಂದ್ರ ಸಚಿವರಿಂದ ಅಭಿನಂದನೆ. ಒಟ್ಟಾರೆ ಗೆದ್ದು ಬೀಗಿದ ಗಿಲ್ಲಿಗೆ ಅಭಿನಂದನೆಗಳ ಸುರಿಮಳೆ ಬರ್ತಾ ಇದೆ. ಇನ್ನು ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಹೇಳಿದ್ದೇನು? ಡಿ.ಕೆ. ಶಿವಕುಮಾರ್ ಯಾರನ್ನೆಲ್ಲ ಭೇಟಿಯಾದ್ರೂ ಗೊತ್ತಾ? ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಎಂದ ಡಿ.ಕೆ. ಶಿವಕುಮಾರ್. ಪ್ರಯತ್ನಗಳನ್ನ ಬಿಡುತ್ತಿಲ್ಲ ಡಿ.ಕೆ. ನಿರಂತರವಾದಂತಹ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ. ನಗರದ ಮಧ್ಯೆಯೊಂದು ಮಾವಿನ ಮರ, ಆ ಮಾವಿನ ಮರದ ಸುತ್ತ ಓಡಾಡುವ ಶಾಲಾ ಮಕ್ಕಳು ಆಳಿಗೊಬ್ಬರು ಕಲ್ಲೆತ್ತಿ ಮಾವಿನಕಾಯಿಗೆ ಬಿಸಾಕ್ತಾರೆ. 10 ಕಲ್ಲು ಬಿಸಾಡಿದಾಗ ಯಾವುದಾದ್ರೂ ಒಂದು ಕಲ್ಲು ಮಾವಿನ ಹಣ್ಣಿಗೆ ಬಿಟ್ಟು ಅಥವಾ ಅದಕ್ಕೆ ಬಿದ್ದು ಮಾವು ಉದುರುತ್ತೆ ಅನ್ನೋ ಭರವಸೆ. ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನವೂ ಹಾಗೆ. ಡಿ.ಕೆ. ಶಿವಕುಮಾರ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಯಾರನ್ನೆಲ್ಲ ಭೇಟಿಯಾದ್ರು? ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಎಂದಿದ್ದ ಡಿ.ಕೆ. ಶಿವಕುಮಾರ್ ಶುಕ್ರವಾರದಿಂದ ದೆಹಲಿಯಲ್ಲೇ ಇದ್ದ ಡಿ.ಕೆ.ಶಿ ನಿಗೂಢ ಉತ್ತರ, ನಮ್ಮ ಅನುಕೂಲಕ್ಕೆ ಯಾರನ್ನ ಭೇಟಿಯಾಗಬೇಕು ಆಗುತ್ತೇನೆ, ಯಾರನ್ನು ಭೇಟಿಯಾದೆ ಅನ್ನೋ ಮಾಹಿತಿ ಬಹಿರಂಗಪಡಿಸೋದಿಲ್ಲ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಂದಿರುವ ಡಿ.ಕೆ. ಶಿವಕುಮಾರ್ ಅವರ ಈ ಮಾತಿನ ಹಿಂದಿನ ಮರ್ಮವೇನು? ಹೈಕಮಾಂಡ್ ಡಿ.ಕೆ.ಶಿಗೆ ಖುಷಿ ಸುದ್ದಿಯನ್ನ ಕೊಡ್ತಾ, ಕಹಿ ಸುದ್ದಿಯನ್ನು ಕೊಡ್ತಾ? ಪ್ರತಿ ಬಾರಿಯೂ ಕೂಡ ಮಾರ್ಮಿಕ ಸಾಲುಗಳಿಂದಲೇ ಉತ್ತರವನ್ನು ಕೊಡುತ್ತಿದ್ದ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಮಾರ್ಮಿಕವಾಗಿಯೇ ಮಾತನಾಡಿದ್ದಾರೆ. ಮಾರ್ಮಿಕತೆ ಅಂದ್ರೇನು? ಹೇಳುವ ಸಾಲುಗಳ ಅಕ್ಷರಗಳಲ್ಲಿ ಎದುರಿದ್ದವನಿಗೆ ಗೊಂದಲ ಆಗಬಹುದಾದ ವಿಚಾರಗಳು ಅಥವಾ ಏನೇನೋ ಊಹೆಗೆ ನಿಲುಕುವ ಸಾಲುಗಳು ಅವರಿಂದ ವ್ಯಕ್ತವಾದರೆ ಅದನ್ನು ಮಾರ್ಮಿಕತೆ ಅಂತ ಕರೀತೀವಿ. ಅದೇ ತರಹದ ಮಾರ್ಮಿಕ ಸಾಲುಗಳಿಂದಲೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾರನ್ನ ಭೇಟಿಯಾದೆ ಅನ್ನೋದು ನಿಗೂಢವಾಗಿಯೇ ಇರಲಿ,
ಮುಂದೊಮ್ಮೆ ಕಾಲವೇ ಉತ್ತರ ಕೊಡುತ್ತೆ. ಅದರ ಅರ್ಥ ಏನು? ಹೈಕಮಾಂಡ್ ನಾಯಕರು ನನ್ನ ಬಳಿ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ, ಆ ಭರವಸೆಗಳು ಮುಂದೊಮ್ಮೆ ಈಡೇರಲಿದೆ, ಆ ಈಡೇರುವಾಗ ನೀವು ಅದನ್ನ ನೋಡಿರಿ ಅಥವಾ ಅದನ್ನ ನೀವು ನೋಡ್ತೀರಿ ಅನ್ನೋ ಅರ್ಥ ಅದು. ಡಿ ಕೆ ಶಿವಕುಮಾರ್ ಈ ಹಿಂದೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೂ ಮುನ್ನ ಹೇಳ್ತಾ ಇದ್ದಿದ್ದೇನು, ಮಾತನ್ನ ಉಳಿಸಿಕೊಳ್ಳುವವನೇ ಉತ್ತಮನು ಅಂತ ಹೇಳಿ ಈ ಹಿಂದೆ ಒಂದು ಪೋಸ್ಟ್ ಹಾಕೊಂಡಿದ್ರು. ಅದಾದ ನಂತರ ಆ ಪೋಸ್ಟು ಬೇರೆ ಬೇರೆ ಮಜಲುಗಳಲ್ಲೆಲ್ಲ ಚರ್ಚೆ ಆಯಿತು. ಅದಾದ ನಂತರವೂ ಕೂಡ ಪಟ್ಟು ಬಿಡದ ಡಿ ಕೆ ಶಿವಕುಮಾರ್ ಪ್ರಯತ್ನಗಳು ಫಲಿಸದೇ ಇದ್ದರೂ ಪ್ರಾರ್ಥನೆಗಳು ಫಲಿಸಿತು ಅಂತ ಹೇಳಿ ಮತ್ತೊಂದು ಪೋಸ್ಟ್ ಹಾಕ್ತಾರೆ. ಅದರ ಅರ್ಥ ಏನು? ಪ್ರಯತ್ನ ಈ ಹಿಂದಿನಿಂದಲೂ ನಾನು ಮಾಡ್ಕೊಂಡು ಬಂದಿರೋ ಪ್ರಯತ್ನಗಳು ಫಲಿಸದೇ ಇದ್ರು ನನ್ನ ಮನಸ್ಸಿನ ಇಂಗಿತಗಳು ದೇವರಿಗೆ ಅರ್ಥ ಆಗುತ್ತೆ, ಅದು ಪ್ರಾರ್ಥನೆ, ಆ ಪ್ರಾರ್ಥನೆ ಕೆಲವೊಮ್ಮೆ ಫಲಿಸುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ 2ನೇ ಬಾರಿಯ ದ್ವಿತೀಯ ಪೋಸ್ಟ್ ವಾರಿಗೆ ಆಹ್ವಾನಿಸಿದ್ರು. ಅದು ಕೂಡ ಮುಗಿದು ಹೋಯಿತು. ಅದಾದ ನಂತರ ನಿರಂತರವಾಗಿ ದೇಶದ ರಾಜಧಾನಿಗೆ ಭೇಟಿ ಕೊಡುವಂತಹ ಪ್ರಯತ್ನಗಳಾಯಿತು. ದೇಶದ ರಾಜಧಾನಿ ಅರ್ಥಾತ್ ದೆಹಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ನಾಯಕರುಗಳ ಪೈಕಿ ಅತ್ಯಂತ ಪ್ರಮುಖರು ಅಂತ ಕರೆಸಿಕೊಳ್ಳುವ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮಾಜಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಇನ್ನು ಸಾಧ್ಯವಾದರೆ ಪ್ರಿಯಾಂಕಾ ಗಾಂಧಿ, ಇನ್ನು ಸಾಧ್ಯ ಆದರೆ ಅವರು ಗಂಡ ವಾದ್ರಾ, ಇವರೆಲ್ಲರನ್ನೂ ಭೇಟಿ ಮಾಡಿ ಮಾತನಾಡುವ ವಿಚಾರಗಳು ಸಿಎಂ ಸ್ಥಾನದ ಬಗ್ಗೆಯೇ. ಹಾಗಾಗಿ ಆ ಪ್ರಶ್ನೆಯಲ್ಲಿ ನಿಗೂಢತೆ ಬೇಡ, ಅದನ್ನು ನೀವು ಪ್ರಸ್ತುತಪಡಿಸಿ ಅಂತ ಹೇಳಿ ಅನೇಕ ಮಾಧ್ಯಮ ಸ್ನೇಹಿತರ ಜೊತೆ ಪ್ರಶ್ನೆ ಮಾಡಿದ್ರು. ಆಗಲೂ ಅವರು ಹೇಳಿದ್ದು ಮಾರ್ಮಿಕತೆಯ ಉತ್ತರವೇ, ಕಾಲವೇ ಉತ್ತರ ಕೊಡುತ್ತೆ, ನಾನು ಈಗೇನು ಹೇಳೋದಕ್ಕೂ ಹೋಗೋದಿಲ್ಲ, ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ, ನಾನು ಏನೇನು ಮಾಡ್ತೀನಿ ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿರಬೇಕು ಅಂತ ನಾನು ಬಯಸೋದಿಲ್ಲ, ಒಂದಷ್ಟು ರಹಸ್ಯವಾಗಿರಬೇಕು, ಮತ್ತೊಂದಷ್ಟು ಬಹಿರಂಗವಾಗಿರಬೇಕು, ಇನ್ನೊಂದಷ್ಟು ನಿಗೂಢವಾಗಿರಬೇಕು, ಮತ್ತೊಂದಷ್ಟು ಅರ್ಥ ಆಗದೆ ಇರೋ ತರಹ ಇರಬೇಕು ಅನ್ನೋ ಅರ್ಥದಲ್ಲಿ ಪ್ರತಿಕ್ರಿಯಿಸಿ ಅಲ್ಲಿಂದ ಹೊರಟೋದ್ರು ಡಿ ಕೆ ಶಿವಕುಮಾರ್. ಇನ್ನದೇ ನಾಯಕತ್ವ ಬದಲಾವಣೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆಯಾ? ಸಚಿವ ಜಮೀರ್ ದಿಢೀರ್ ಅಂತ ಹರಿಯಾಣಕ್ಕೆ ಹೋಗಿದ್ಯಾಕೆ? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿ ಮಾಡಿರುವ ಜಮೀರ್ ಅಹ್ಮದ್ ಖಾನ್, ಜಮೀರ್ ಸುರ್ಜೇವಾಲಾ ದಿಢೀರ್ ಭೇಟಿಯ ಹಿಂದಿನ ರಹಸ್ಯವೇನು? ಚಾಮರಾಜಪೇಟೆಯ ಹಾಲಿ ಶಾಸಕರು ಮತ್ತು ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಪ್ರಭಾವಿ ಇನ್ಫ್ಲೂಯೆನ್ಸರ್ ಮಿನಿಸ್ಟರ್ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ವಕ್ಫ್ ಮತ್ತು ವಸತಿ ಸಚಿವ. ಸಿದ್ದರಾಮಯ್ಯರ ವಿಚಾರ ರಾಜ್ಯದಲ್ಲಿ ಪ್ರಮುಖ ದಿಕ್ಕಿನಲ್ಲಿ ಚರ್ಚೆಯಾಗುತ್ತಿರುವಾಗ ಪ್ರಥಮವಾಗಿ ಎದುರು ಬಂದು ರಿಯಾಕ್ಟ್ ಮಾಡುವ ಸಚಿವರೊಬ್ಬರಿದ್ದರೆ ಅದು ಭೈರತಿ ಸುರೇಶ್ ಮತ್ತು ಬಿಜೆಡ್ ಜಮೀರ್ ಅಹ್ಮದ್ ಖಾನ್. ಆ ತರಹದ್ದೊಬ್ಬ ಸಿದ್ದರಾಮಯ್ಯರ ಪರಮಾಪ್ತ ಮಿನಿಸ್ಟರು ಇದ್ದಕ್ಕಿದ್ದ ಹಾಗೆ ಕರ್ನಾಟಕ ಬಿಟ್ಟು ಹರಿಯಾಣಕ್ಕೆ ಹೋಗ್ತಾರೆ. ಹರಿಯಾಣದಲ್ಲೇ ಸುರ್ಜೇವಾಲರು ಮುಖತಃ ಭೇಟಿ ಆಗ್ತಾರೆ ಅನ್ನೋದು ಗೊತ್ತಿದ್ದೇ ಅಲ್ಲಿಗೆ ಹೋದ್ರು, ಅವರನ್ನ ಭೇಟಿಯಾದ್ರು, ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಹಾಗಾದ್ರೆ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಬೆಂಗಳೂರು ಟು ಹರಿಯಾಣ ಟ್ರಾವೆಲಿಗಿರೋ ಕಾರಣವೇನು? ಪೊಲಿಟಿಕಲ್ ಕಾರಣಗಳನ್ನ ಹೊರತುಪಡಿಸಿದ್ರೆ ಇನ್ಯಾವ ಸಾಮಾಜಿಕ ಕಾರಣಗಳು ಇರಲಾರರು. ಪೊಲಿಟಿಕಲ್ ರೀಸನ್ ಒಂದನ್ನ ಬಿಟ್ರೆ ಇನ್ಯಾವ ಸಾಂಸ್ಕೃತಿಕ ಕಾರಣವೂ ಇರಲಾರದು. ಹಾಗಾದ್ರೆ ಆ ಪೊಲಿಟಿಕಲ್ ಕಾರಣ ಏನು? ಜನರಿಗೆ ಕುತೂಹಲ ಇದ್ದೇ ಇರುತ್ತೆ. ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಿರ್ಬೇಕಾದ್ರೆ ಸಿದ್ದರಾಮಯ್ಯರ ಪರಮಾಪ್ತ ವಲಯದಲ್ಲಿ ಕೇಳಿ ಬರುವ ಹೆಸರೊಂದು ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿನಿಂದ ಹರಿಯಾಣಕ್ಕೆ ಹೋಗುತ್ತೆ. ಹೈಕಮಾಂಡ್ ನಾಯಕರಾಗಿರ್ತಕ್ಕಂತಹ ಸುರ್ಜೇವಾಲಾ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲರನ್ನ ಭೇಟಿ ಆಗ್ತಾರೆ. ದೇರ್ ಇಸ್ ಸಮಥಿಂಗ್, ಅಲ್ಲೇನೋ ಇದೆ. ಹಾಗಾದ್ರೆ ಅಲ್ಲಿರೋದೇನು? ಹರಿಯಾಣದ ಕೈಥಾಲ್ನಲ್ಲಿ ಸುರ್ಜೇವಾಲರ ಜೊತೆ ಮಾತು, ಡಿಕೆಶಿ ದೆಹಲಿಯಲ್ಲಿರುವಾಗಲೇ ಜಮೀರ್ ಕುತೂಹಲದ ಭೇಟಿ, ಸುರ್ಜೇವಾಲಾ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಜಮೀರ್ ಚರ್ಚೆ, ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದ್ರ ಸುರ್ಜೇವಾಲಾ. ರಾಜ್ಯದಲ್ಲಿ ಏನು ನಡೀತಾ ಇದೆ? ಒಂದು ಕಡೆ ಬಳ್ಳಾರಿ ಬ್ಯಾನರ್ ಬೆಂಕಿಯ ವಿಚಾರವಾಗಿ ರೆಡ್ಡಿ ಟೀಮ್ಗಳು ಸಮಾವೇಶದ ಮುಖಾಂತರವಾಗಿ
ಉಭಯ ನಾಯಕರು ಅಂದ್ರೆ ಬಿಜೆಪಿ ಜೊತೆಗೆ ರೆಡ್ಡಿ ಟೀಮು, ಆ ರೆಡ್ಡಿ ಟೀಮು ಸಮಾವೇಶಗಳ ಮುಖಾಂತರವಾಗಿ ಬ್ಯಾನರ್ ಬೆಂಕಿಯಲ್ಲಿ ನೊಂದು ಬೆಂದವರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಇನ್ನು ಅದಕ್ಕೆ ಮೂಲ ಕಾರಣಕರ್ತರಾಗಿದ್ದಂತಹ ಭರತ್ ರೆಡ್ಡಿಯನ್ನ ಬಂಧಿಸದೇ ಇರತಕ್ಕಂತಹ ಸರ್ಕಾರದ ವಿರುದ್ಧ ರಣಕಹಳೆಗಳನ್ನು ಮೊಳಗಿಸುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ ಹರಿಯಾಣಕ್ಕೆ ಹೋದ್ರ ಕ್ಲಾರಿಟಿ ಇಲ್ಲ. ಇನ್ನು ಪವರ್ ಶೇರಿಂಗ್ ವಿಚಾರವಾಗಿ ಏನಾದರೂ BZ ಜಮೀರ್ ಅಹಮದ್ ಖಾನ್ ರವರಿಗೆ ಗೊತ್ತಿರುವ ಒಂದಷ್ಟು ನಾಡಿ ಮಿಡಿತಗಳನ್ನ ಸುರ್ಜೇವಾಲರ ಕಿವಿ ಊದೋದಕ್ಕೆ ಹೋದ್ರ ಕ್ಲಾರಿಟಿ ಇಲ್ಲ. ಹಾಗಾದ್ರೆ BZ ಜಮೀರ್ ಅಹಮದ್ ಖಾನ್ ಮತ್ತು ಸುರ್ಜೇವಾಲರ ನಡುವಿನ ಸಂಭಾಷಣೆಯ ರಹಸ್ಯಗಳು ಈಗಲೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಮಾಜಿ ಯೋಧರೊಬ್ಬರು ಆಯೋಜನೆ ಮಾಡಿದ್ದಂತಹ ಕುಸ್ತಿ ಪಂದ್ಯಾಟ ಹಳಿಯಾಳ ಕುಸ್ತಿ ಅಖಾಡದಲ್ಲಿ ಊಕಾ ಹುಲಿ ಯತ್ನಾಳ್ ಕ್ರೇಜು. ಮಾಜಿ ಯೋಧ ರಾಜು ಪೇಜೊಳ್ಳಿ ಆಯೋಜನೆ ಮಾಡಿದ್ದ ಕುಸ್ತಿ ಸ್ಪರ್ಧೆ ಅದು. ಹಳಿಯಾಳ ಕುಸ್ತಿ ಅಖಾಡದಲ್ಲಿ ಊಕಾ ಹುಲಿ ಯತ್ನಾಳ್ ಕ್ರೇಜು. ಮಾಜಿ ಯೋಧ ರಾಜು ಪೇಜೊಳ್ಳಿ ಆಯೋಜನೆ ಮಾಡಿದ್ದ ಕುಸ್ತಿ ಸ್ಪರ್ಧೆ ಅದು. ಆಜಾನುಬಾಹು ಕುಸ್ತಿ ಪಟುಗಳು ಅಖಾಡಕ್ಕಿಳಿದು ಅಂತೇಳಿ ಘರ್ಜಿಸಿ ಅಖಾಡದಲ್ಲಿ ಕುಸ್ತಿ ಮಾಡೋ ಬಹುದೊಡ್ಡ ಸಾಂಪ್ರದಾಯಿಕ ಕುಸ್ತಿ ಕ್ರೀಡೆ. ಐತಿಹಾಸಿಕ ಮಣ್ಣಿನ ಕುಸ್ತಿ ಸ್ಪರ್ಧೆಗೆ ಊಕಾ ಹುಲಿ ಹಾಲಿ ಶಾಸಕ ಯತ್ನಾಳ್ ಬಂದಿದ್ರು. ವೇದಿಕೆಗೆ ಬರ್ತಾ ಇದ್ದ ಹಾಗೆ ಮೈ ಕೊಡವಿ ನಿಂತ ಕುಸ್ತಿ ಪಟು ದೇಹ ನೋಡೋದು ಬಿಟ್ಟು ಎಲ್ಲರೂ ಯತ್ನಾಳ್ ಮುಖ ನೋಡಿದ್ರಂತೆ. ಯತ್ನಾಳ್ 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 ಅಂತ ಕ್ರೇಜ್. ಹಳಿಯಾಳದಲ್ಲಿ ನಡೀತಿರ್ತಕ್ಕಂತಹ ಕುಸ್ತಿ ಪಂದ್ಯಾಟ. ಒಂದು ಕಡೆ ಈ ಕುಸ್ತಿ ಪಂದ್ಯಾಟಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾ ಪ್ರೇಮಿಗಳು ಬಂದಿದ್ರು, ಕುಸ್ತಿ ಪ್ರೇಮಿಗಳು ಬಂದಿದ್ರು. ಅವರವರ ಇಷ್ಟದ ಸ್ಪರ್ಧಾಳುಗಳ ಪರ ಘೋಷಣೆ ಕೂಗ್ತಾ ಇದ್ರು. ಈ ಎಲ್ಲದರ ನಡುವೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ವಿಜಯಪುರದ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್. ಅಖಾಡದಲ್ಲಿ ಪರಸ್ಪರ ಭುಜ ಹಿಡಿದು ಕುಸ್ತಿ ಮಾಡ್ತಿರ್ಬೇಕಾದ್ರೆ ಇತ್ಲು ಬಾಗಿಲಿನಿಂದ ಯತ್ನಾಳ್ ಬಂದಂಗ ಆಯ್ತೇನೋ ಜನರಿಗೆ. ಎಲ್ಲರೂ ಮುಖ ಮತ್ತು ಕೂತಿ ಹಿಂದಕ್ಕೆ ಹೋಯ್ತು. ಯತ್ನಾಳ್ ಮುಖ ನೋಡ್ತಾ ಇದ್ದ ಹಾಗೆ ಯತ್ನಾಳ್ ಪರ ಘೋಷಣೆ ಮೊಳಗ್ತು. ಅವ್ರದ್ದು ಅದೇನು JCBದು ಪಕ್ಷ, ಆ ನೂತನ ಪಕ್ಷದ ಪರ ಘೋಷಣೆಗಳು ಮೊಳಗ್ತು. ಇನ್ನಲ್ಲಿ ಆಯೋಜನೆ ಮಾಡಿದ ಒಂದಷ್ಟು ಆಯೋಜಕರಿಗೆ ಕೂಡ ಅದು ಇರಿಸು ಮುರಿಸು ತಂದಿರುತ್ತೆ, ಆದರೆ ಅವರು ಹೇಳಿರಲಿಕ್ಕಿಲ್ಲ. ಒಟ್ಟಾರೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇನ್ನು ಮಾಜಿ ಯೋಧ ರಾಜು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದ ಅಷ್ಟು ಜನರು ಸಂತೋಷದಿಂದ ಹೋದ್ರು. ಈಗ ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ಸರ್ಕಾರಿ ನೌಕರರು. ಸರ್ಕಾರದ ವಿರುದ್ಧವೇ ಕರ್ನಾಟಕ ಬಂದ್ ಮಾಡ್ತಾರ ಸರ್ಕಾರಿ ನೌಕರರು. ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಯಾರಿಗಳಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ಸರ್ಕಾರಿ ನೌಕರರು. ಸರ್ಕಾರದ ವಿರುದ್ಧವೇ ಕರ್ನಾಟಕ ಬಂದ್ ಮಾಡ್ತಾರ ಸರ್ಕಾರಿ ನೌಕರರು. ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗುತ್ತಿದೆ ಸರ್ಕಾರಿ ನೌಕರರ ತಂಡ. ಸರ್ಕಾರ ವರ್ಸಸ್ ಸರ್ಕಾರಿ ನೌಕರರ ನಡುವೆ OPS ವರ್ಸಸ್ NPS. OPS ಜಾರಿಗೆ ಆಗ್ರಹಿಸಿ ಹೋರಾಟಕ್ಕೆ ಸಜ್ಜುಗೊಂಡ ನೌಕರರು. NPS ಬೇಡ, OPS ಜಾರಿಯಾಗಬೇಕೆಂದು ನೌಕರರು ಪಟ್ಟು. ಹಳೆ ಪಿಂಚಣಿ ಪರ ನಿಂತಿರುವುದೇಕೆ ಸರ್ಕಾರಿ ನೌಕರರು? NPS ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮು, OPS ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮು. ಆದ್ರೆ OPS ರದ್ದು ಮಾಡಿ NPS ಜಾರಿ ಮಾಡಿರುವಂತಹ ಸರ್ಕಾರ. ಈ ಹಳೆ ಪೆನ್ಷನ್ ಸ್ಕೀಮ್ಗಳಲ್ಲಿ ಫಲಾನುಭವಿಗಳಿಗೆ ಅನುಕೂಲಗಳು ವೈಜ್ಞಾನಿಕವಾಗಿ ಹೆಚ್ಚಿದೆ. ವೈಜ್ಞಾನಿಕವಾಗಿ ಅನ್ನೋದಕ್ಕಿಂತಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನುಕೂಲಕ್ಕೆ ತೀರಾ ಹತ್ರ ಆಗಿದೆ. ಯಾವುದು? ಓಲ್ಡ್ ಪೆನ್ಷನ್ ಸ್ಕೀಮು OPS.
ಈ NPS ಇದೆಯಲ್ಲ, ನೂತನ ಸ್ಕೀಮು, ಅದನ್ನ ಈಗ ಸರ್ಕಾರ ಜಾರಿ ಮಾಡಿದೆ. ಅದರ ವಿರುದ್ಧ ಸರ್ಕಾರಿ ನೌಕರರಿಗೆ ಅಸಮಾಧಾನ ಇದೆ. ಕಾರಣ ಅದರಲ್ಲಿ ಸಿಗುವಂತಹ ಅನುಕೂಲಗಳು NPS ನಲ್ಲಿ ಸಿಗೋದಿಲ್ಲ. ಹಾಗಾಗಿ OPS ಜಾರಿ ಆಗಬೇಕು ಅಂತ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜು. ಸರ್ಕಾರ ವರ್ಸಸ್ ಸರ್ಕಾರಿ ನೌಕರರ ನಡುವೆ OPS ವರ್ಸಸ್ NPS ಫೈಟ್ಗಳಿಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಒಂದು ವೇಳೆ ನೀವು NPS ಅನ್ನೇ ಮುಂದುವರಿಸುವುದಾದ್ರೆ ನೌಕರರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಸೂಚನೆ ಅಥವಾ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನೌಕರರು. NPS ಬೇಡ, OPS ಜಾರಿಯಾಗಬೇಕೆಂದು ನೌಕರರು ಪಟ್ಟು ಹಳೆ ಪಿಂಚಣಿ ಪರ ನಿಂತಿರುವುದಕ್ಕೆ ಸರ್ಕಾರಿ ನೌಕರರು. ಹಲವು ವರ್ಷಗಳಿಂದ OPS ಜಾರಿಗೆ ಆಗ್ರಹಿಸಿ ನೌಕರರ ಹೋರಾಟಗಳಾಗ್ತಾ ಇತ್ತು. ಆದರೆ OPS ರದ್ದು ಮಾಡಿ NPS ಜಾರಿ ಮಾಡಿರುವಂತಹ ಸರ್ಕಾರ ಇನ್ನು ಸರ್ಕಾರಿ ನೌಕರರಿಂದ OPS ಜಾರಿಗೆ ಆಗ್ರಹಿಸಿ ಈಗ ಪಟ್ಟು OPS ಜಾರಿ ಮಾಡದಿದ್ರೆ ಸರ್ಕಾರಿ ಕಚೇರಿಗಳು ಬಂದ್ ಮಾಡಬೇಕಾಗಿ ಬರುತ್ತೆ ಅಂತ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಶೀಘ್ರದಲ್ಲೇ ಕರ್ನಾಟಕ ಬಂದ್ ದಿನಾಂಕ ಘೋಷಣೆಗೆ ಸರ್ಕಾರ ಅಥವಾ ನೌಕರರು ತಯಾರಿ. CM ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುನಿಸಿಕೊಂಡ ಸರ್ಕಾರಿ ನೌಕರರು. ಇದರಿಂದ ಏನಾಗುತ್ತೋ, ಈಗ NPS ಜಾರಿ ಮಾಡಿದ್ರೆ ಸರ್ಕಾರದ ಖಜಾನೆಯಿಂದ ಸ್ವಲ್ಪ ಮಾತ್ರ ಹಣ ನಿಯೋಜನೆ ಮಾಡಬಹುದು, ಅಂದ್ರೆ ಅದಕ್ಕೊಂದು ವಿನಿಯೋಗಿಸಬಹುದು. ಆದರೆ ನೀವೇನಾದ್ರೂ OPS ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿ ಮಾಡುವುದಾದರೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಪೆಟ್ಟು ಬೀಳುತ್ತೆ ಅನ್ನೋ ಪರಿಜ್ಞಾನ ಸರ್ಕಾರಕ್ಕಿದೆ. ಕಾರ್ಮಿಕರ ಯೋಗಕ್ಷೇಮ, ಸರ್ಕಾರಿ ನೌಕರರ ಏಳಿಗೆಯ ಪರ ಇರ್ತಕ್ಕಂತಹ ಸ್ಕೀಮ್ ಅನ್ನ ರದ್ದು ಮಾಡಿ ನಿಮಗೆ ಅನುಕೂಲ ಆಗೋ ಸ್ಕೀಮ್ಗಳನ್ನು ಜಾರಿ ಮಾಡೋದಾದ್ರೆ ನೌಕರರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಈ ಸೂಕ್ಷ್ಮತೆಗಳನ್ನು ಅರಿತುಕೊಂಡು ಸರ್ಕಾರ ತಕ್ಷಣಕ್ಕೆ ಗೌರ್ಮೆಂಟ್ ನೌಕರರ ಪರ ನಿಂತುಕೊಳ್ಬೇಕು ಅಂತ ಹೇಳಿ ಜನಾಗ್ರಹ ಶುರುವಾಗಿದೆ. ಈಗಿನ ಪ್ರಧಾನಿ ಯಾರು? ನರೇಂದ್ರ ಮೋದಿ. ಹಾಗಾದ್ರೆ ಮುಂದಿನ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿನ? ಅಲ್ಲ. ಭಾರತದ ಮುಂದಿನ ಪ್ರಧಾನಿ ಮೋದಿ ಅಲ್ಲ. ಹಾಗಾದ್ರೆ ಮತ್ತಿನ್ಯಾರು? ಪ್ರಧಾನಿ ಸ್ಥಾನದಾಸೆಯಲ್ಲಿ ಇಬ್ಬರ ಹೆಸರು ಸಂಚಲನ. ಸಾಮಾನ್ಯವಾಗಿ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಮೋದಿಯಷ್ಟೇ ವರ್ಚಸ್ಸಿರುವ ಬೇರೊಬ್ಬ ನಾಯಕ ಬಿಜೆಪಿಯಲ್ಲಿ ಇಲ್ವಾ ಅಂತ ಕೇಳಿದ್ರೆ ಇದ್ದಾರೆ. ಹಾಗಾದ್ರೆ ಅವರೇನ ಮುಂದಿನ ಪ್ರಧಾನಿ ಅಂತ ಕೇಳಿದ್ರೆ ಅನ್ನೋ ಉತ್ತರಗಳು ಬರ್ತಾ ಇದೆ. ಯಾಕಂದ್ರೆ ಖ್ಯಾತ ಜ್ಯೋತಿಷ್ಯರೊಬ್ಬರು, ಖ್ಯಾತ ಜ್ಯೋತಿಷ್ಯ, ಅವ್ರ ಮಾತು ಎಲ್ಲರೂ ನಂಬಬೇಕು ಅಂತೂ ಇಲ್ಲ, ಎಲ್ಲರೂ ನಂಬದೇ ಇರಬೇಕು ಅಂತಾನೂ ಇಲ್ಲ, ನಂಬುವವರು ನಂಬ್ತಾರೆ. ಆ ಹೆಸರು ಈಗ ಕೈ ಬಿಡಲಾಗಿದೆಯಂತೆ. ಈ ಹಿಂದೆ ಯೋಗಿ ಆದಿತ್ಯನಾಥ್, ಅಮಿತ್ ಶಾರ ಹೆಸರಿತ್ತು, ಮುಂದಿನ ಪ್ರಧಾನಿ ಇವರುಗಳಾಗಬೇಕು, ಇವರುಗಳಾಗದೇ ಇದ್ರೆ ಗಡ್ಕರಿ ಆಗ್ತಾರೆ ಅನ್ನುವಂಥ ಅಭಿಪ್ರಾಯ ಇತ್ತು. ಆದರೆ ಈ ಹೆಸರುಗಳು ಜ್ಯೋತಿಷ್ಯರ ಬಾಯಲ್ಲಿ ಬಂದಿಲ್ಲ. ಹಾಗಾದ್ರೆ ಖ್ಯಾತ ಜ್ಯೋತಿಷ್ಯರ ಬಾಯಲ್ಲಿ ಬಂದಿರುವ ಪ್ರಧಾನಿ ಹುದ್ದೆಗೆ ಅರ್ಹರಾಗಿರುವ ವ್ಯಕ್ತಿಯ ಹೆಸರು ಯಾವುದು? ನಿಜಕ್ಕೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾದಂತಹ ವಿಚಾರ. ರಾಷ್ಟ್ರ ಮಟ್ಟದಲ್ಲಿ ಖ್ಯಾತ ಜ್ಯೋತಿಷಿ, ಅವ್ರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನೀವು. ಅವರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದಷ್ಟು ನೀವು ಈಗಾಗಲೇ ನಿಮಗೆ ಗೊತ್ತಿರತಕ್ಕಂತಹ ಅಮಿತ್ ಶಾ ಆಗಿರಲಿ, ಯೋಗಿ ಆದಿತ್ಯನಾಥ್ ಆಗಿರಲಿ, ನಿತಿನ್ ಗಡ್ಕರಿ ಆಗಿರಲಿ, ಇವರುಗಳ ಈಗ ಜ್ಯೋತಿಷ್ಯರು, ಈಗ ಸಂಖ್ಯಾಶಾಸ್ತ್ರಜ್ಞರು ಯಾವ ಆಧಾರದಲ್ಲಿ ಜ್ಯೋತಿಷ್ಯ ಹೇಳ್ತಾರೆ? ಸಂಖ್ಯಾಶಾಸ್ತ್ರ ಅದರ ಪ್ರಕಾರ ಜ್ಯೋತಿಷ್ಯ ಹೇಳ್ತಾರೆ. ಕೈ ನೋಡ್ಕೊಂಡು ಹೇಳೋರು ಅದರದೊಂದು ಬೇರೆ ತರಹದ ಪದ್ಧತಿಗಳು ಇರ್ತವೆ. ಇನ್ನು ಮುಖ ನೋಡ್ಕೊಂಡು ಹೇಳೋರು ಅದು ಬೇರೆ ತರಹದ ಪದ್ಧತಿಗಳು ಇರ್ತವೆ. ಈ ಶಾಸ್ತ್ರಜ್ಞ ಅಥವಾ ಈ ಒಂದು ಜ್ಯೋತಿಷ್ಯ ತಜ್ಞ ಈ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿದಾರಂತೆ. ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರಿಬ್ಬರ ಜಾತಕದಲ್ಲೂ ಪ್ರಧಾನಿ ಆಗಬಹುದಾದ ಯೋಗ ಇರಲಿಲ್ಲ ಅನ್ನೋದು ಈ ಜ್ಯೋತಿಷ್ಯರ ವಾದ. ಕೆಲವೊಮ್ಮೆ ಜ್ಯೋತಿಷ್ಯ ಶಾಸ್ತ್ರವೂ ಸುಳ್ಳಾಗುತ್ತೆ. ಮುಂದೊಮ್ಮೆ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆದ್ರೆ ಜ್ಯೋತಿಷ್ಯ ಸುಳ್ಳಾಗುತ್ತಲ್ಲ. ಒಟ್ಟಾರೆ ನಂಬಿಕೆಯ ಆಧಾರದಲ್ಲಿ ನಿಂತಿದೆ ಈ ಜ್ಯೋತಿಷ್ಯ. ಪ್ರಧಾನಿ ಸ್ಥಾನದಾಸೆಯಲ್ಲಿ ಇಬ್ಬರ ಹೆಸರು ಸಂಚಲನ. ಯೋಗಿನೂ ಅಲ್ಲ, ಅಮಿತ್ ಶಾನೂ ಅಲ್ಲ, ಮತ್ತಿನ್ಯಾರು? ಪ್ರಧಾನಿ ಹುದ್ದೆಗೆ ಅಗ್ರ ಸ್ಥಾನದಲ್ಲಿದ್ದ ಹೆಸರು ಯೋಗಿ. ಯೋಗಿ ಬಿಟ್ಟರೆ ಎರಡನೇ ಹೆಸರು ಅಮಿತ್ ಶಾ ಇತ್ತು. ಆದರೆ ಈಗ ಈ ಎರಡೂ ಹೆಸರನ್ನು ಕೈ ಬಿಡಲಾಗಿದೆ. ಖ್ಯಾತ ಜ್ಯೋತಿಷ್ಯ ಶಾಕಿಂಗ್ ಭವಿಷ್ಯ ಸಂಚಲನ. ಸುಶೀಲ್ ಕುಮಾರ್ ಭವಿಷ್ಯದಲ್ಲಿ ಯೋಗಿ ಶಾ ಹೆಸರಿಲ್ಲ. ಯೋಗಿ ಮತ್ತು ಶಾ ಅವರ ಜಾತಕದಲ್ಲಿ ಪ್ರಧಾನಿ ಯೋಗ ಇಲ್ಲ ಎಂದ ಜ್ಯೋತಿಷಿ.
ಹಾಗಾದ್ರೆ ಮುಂದ್ಯಾರು ಅನ್ನೋದು ಇನ್ನೂ ಬಹಿರಂಗ ಅಲ್ಲ. ಯೋಗಿ ಮತ್ತು ಶಾ ಅವರಿಬ್ಬರನ್ನೂ ಬಿಟ್ರೆ ಮುಂದ್ಯಾರು ಅನ್ನೋ ಹೆಸರು ಇನ್ನೂ ಕೂಡ ಬಹಿರಂಗ ಅಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವರ ಆಡಳಿತಾವಧಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ನಾವು ಒಂದು ಸ್ವಲ್ಪ ನೋಡಬೇಕಾಗಿ ಬರುತ್ತೆ. ನರೇಂದ್ರ ಮೋದಿ ಅವರು 3 ಬಾರಿ ಈಗಾಗಲೇ 3ನೇ ಬಾರಿ ಪಟ್ಟಕ್ಕೇರಿದ್ದಾರೆ. ನರೇಂದ್ರ ಮೋದಿ ಬಂದ ನಂತರ ಭಾರತದಲ್ಲಿ ಅದರಲ್ಲೂ ಕೂಡ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಏರಿಳಿತಗಳನ್ನು ಕಂಡಿದೆ. ಭಾರತ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೆಯುತ್ತಿದ್ದು ವಿಶ್ವಗುರು ಎಂಬ ಸ್ಥಾನ ಪಡೆಯೋದಕ್ಕೆ ಕೆಲವೇ ಹೆಜ್ಜೆ ದೂರದಲ್ಲಿದೆ. ಇನ್ನು ಸೈನಿಕವಾಗಿ ಆರ್ಥಿಕವಾಗಿ ಭಾರತ ಬಲಿಷ್ಠವಾಗಿ ಬೆಳೆದಿದ್ದು ಭಾರತವನ್ನ ಈಗ ಯಾರೂ ಕೂಡ ಮುಟ್ಟೋದಕ್ಕೆ ಆಗಲ್ಲ. ಆ ಸ್ಥಿತಿಗೆ ಭಾರತವನ್ನ ನರೇಂದ್ರ ಮೋದಿ ತಂದಿದ್ದಾರೆ ಅನ್ನೋ ವಾದ ಇದೆ. ಇನ್ನು ಅಮೆರಿಕ ಮತ್ತು ಚೀನಾ ದೇಶಗಳಿಗೂ ಸೆಡ್ಡು ಹೊಡೆದು ಭಾರತ ಈಗ ಅಭಿವೃದ್ಧಿಯ ಕಡೆಗೆ ದಾಪುಗಾಲು ಹಾಕುತ್ತಿದೆ. ಹಾಗಾದ್ರೆ ಭಾರತದ ಮುಂದಿನ ಪ್ರಧಾನಿ ಯಾರು? ಖ್ಯಾತ ಜ್ಯೋತಿಷಿಗಳ ಭವಿಷ್ಯವಾಣಿ ಯಾರ ಹೆಸರನ್ನು ಸೂಚಿಸುತ್ತದೆ ಅನ್ನುವಂತಹದ್ದು ಚರ್ಚೆಗಳಾಗ್ತಾ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಭಾರತ ಯಾರು ಊಹಿಸಲು ಆಗದ ಮಟ್ಟಕ್ಕೆ ಅಭಿವೃದ್ಧಿ ಕಂಡಿದೆ. ಆದರೆ ಇನ್ನೇನು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ನಿವೃತ್ತಿ ಹೊಂದುತ್ತೆ ಅನ್ನುವಷ್ಟರಲ್ಲಿ ಈ ಮೂಲಕ ಹೊಸ ಪ್ರಧಾನಿಯವರ ಆಯ್ಕೆ ಆಗುತ್ತದೆ ಎಂಬ ಸಂಚಲನ ಸೃಷ್ಟಿ ಮಾಡುವ ಸುದ್ದಿ ಆಗಾಗ ಹರಿದಾಡ್ತಾ ಇರುತ್ತೆ. ಈ ಹೊತ್ತಲ್ಲಿ ಭಾರತದ ಮುಂದಿನ ಪ್ರಧಾನಿ ಪಟ್ಟಕ್ಕೆ ಇವರೇ ಆಯ್ಕೆ ಆಗುತ್ತಾರೆ ಎಂದು ಖ್ಯಾತ ಜ್ಯೋತಿಷಿ ಭವಿಷ್ಯವನ್ನು ನುಡಿದಿದ್ದಾರೆ. ಆದರೆ ಪ್ರಧಾನಿ ಪಟ್ಟಕ್ಕೆ ಆಯ್ಕೆಯಾಗುವವರ ಪಟ್ಟಿಯಲ್ಲಿ ಅಮಿತ್ ಶಾ ಮತ್ತು ಯೋಗಿಯ ಹೆಸರುಗಳಿಲ್ಲ. ಇನ್ನು ಮುಂದೆ ಯಾರಾಗ್ತಾರೆ ಅನ್ನುವ ಹೆಸರು ಕೂಡ ಆ ಜ್ಯೋತಿಷಿಯಲ್ಲಿ ಇನ್ನೂ ಖಾತ್ರಿಯಾಗಿಲ್ಲ. ಒಟ್ಟಾರೆ ನರೇಂದ್ರ ಮೋದಿ ಮುಂಬರುವ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಅವರು ಪ್ರಧಾನಿ ಆಗೋದಿಲ್ಲ ಅನ್ನೋದು ಈ ಖ್ಯಾತ ಜ್ಯೋತಿಷಿಯ ಅಭಿಪ್ರಾಯ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.